ಸ್ವಾಗತ. ಇವತ್ತು ನಾವು ಶೃಂಗಾರ ತೋಟದಲ್ಲಿದ್ದೀವಿ. ಶೃಂಗಾರ ತೋಟದ ಒಂದು ಹೂವಿನ ತೋಟದಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಗಿಡದಲ್ಲಿ ಏನಾಗಿದೆ, ಇದು ಏನು ಈ ಹೂವುಗಳು ನೋಡಿದರೆ ಇದರಲ್ಲಿ ಥ್ರಿಪ್ಸ್ ನುಸಿ ಅಂತೀವಲ್ವ ನಾವು, ಅದು ಜಾಸ್ತಿ ಆಗಿಬಿಟ್ಟು ಕ್ವಾಲಿಟಿ ಈ ಥರ ಕೆಡ್ತಾ ಹೋಗುತ್ತೆ. ಇವೆಲ್ಲ ನೋಡ್ಬೋದು ನೀವು, ಇದೆಲ್ಲ ನುಸಿ ಜಾಸ್ತಿಯಾಗಿ ಕ್ವಾಲಿಟಿ ಹೋಗ್ತಾ ಇರೋದು. ನಿಮಗೆ ಯಾವಾಗಲೂ ನೀವು ಒಂದು ಓಪನ್ ಮಾಡಿ ಈ ಥರ ನೋಡಿದಾಗ ನೋಡಿ ಎಷ್ಟೊಂದು ಕಾಣ್ತಾ ಇದ್ದಾವೆ. ಇವೆಲ್ಲ ಏನು ಮಾಡ್ತದಂದರೆ ಈ ರಸ ಹೀರ್ಬಿಟ್ಟು ನಿಮಗೆ ಮೃದುವಾಗ್ಬಿಟ್ಟು ಕ್ವಾಲಿಟಿ ಎಲ್ಲ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ನಾವು ರೈತ ಬಂದವರಿಗೆ ಏನು ಹೇಳೋದಪ್ಪ ಅಂದರೆ, ತಾವುಗಳು ಈ ಒಂದು ನುಸಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಮೊದಲಿದ್ದಾನೆ ಅಂದರೆ ಬಡ್ ಸ್ಟೇಜ್ನಾಗಲಿದ್ದಾನೆ ಕರೆಕ್ಟಾಗಿ ನೋಡಿ ಎಷ್ಟೊಂದು ಬರ್ತಾಯಿದೆ, ಸಿಕ್ಕಾಪಟ್ಟೆ ನುಸಿ. ಇದೇನಾಗುತ್ತೆ ಮತ್ತು ಬರ್ತಕ್ಕಂಥ ಹೊಸ ಬಡ್ಸ್ ಏನಿದಾವಲ್ಲ, ಈ ಬಡ್ಸ್ಗಳಲ್ಲಿ ಮತ್ತೆ ಸೇರ್ಕೊಳ್ಳುತ್ತದು, ಮತ್ತೆ ಸೇರಿಕೊಂಡು ಅದನ್ನು ಮತ್ತೆ ಹಾಳು ಮಾಡುತ್ತೆ. ಹಂಗಾಗಿ ನಿಮಗೆ ಫಸ್ಟು ಹೆಚ್ಚಿಗೆ ಏನಪ್ಪ ಅಂದರೆ ಈ ನುಸಿನ ಮೊದಲಿನಿಂದನೇ ನೀವು ಅದನ್ನು ಕಂಟ್ರೋಲ್ ಮಾಡಬೇಕು. ಎರಡನೇದು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದನ್ನು ತುಕ್ಕು ರೋಗ ಅಂತ ಹೇಳ್ತೀವಿ ಅಥವಾ ಬೆಂಕಿ ರೋಗ ಅಂತಾರೆ. ಇದು ಇದೆ ಅಲ್ವಾ, ಇದನ್ನು ಕೂಡ ನೀವು ಸರಿಯಾದ ಪ್ರಮಾಣದಲ್ಲಿ ಕಂಟ್ರೋಲ್ ಮಾಡೋದ್ರಲ್ಲಿದ್ದ ನೀವು ಹೆಚ್ಚಿನ ಒಂದು ಇಳುವರಿ ತೆಗಿಬೋದು. ಹಾಗೂ ಕಲರ್ ಶೈನಿಂಗನ್ನು ನೀವು ತೆಗೆಯೋದಕ್ಕೆ ಅನುಕೂಲ ಆಗುತ್ತೆ. ಈ ಕಲರು ಶೈನಿಂಗ್ ಯಾಕೆ ಬರೋದಿಲ್ಲಪ್ಪ ಅಂದರೆ, ಇದು ನುಸಿ ಜಾಸ್ತಿಯಾಗಿ ಅದು ರಸ ಇರೋದ್ರಲ್ಲಿದ್ದ ನಿಮಗೆ ಕ್ವಾಲಿಟಿ ಹಾಳಾಗೋಗುತ್ತೆ. ಅದನ್ನು ನೀವು ಹೆಚ್ಚಾಗಿ ಅದ್ರ ಮೇಲೆ ನೀವು ಕ್ರಮ ವಹಿಸಿ ಅದನ್ನು ತಡೆಗಟ್ಟಲು ನೀವು ತಾವುಗಳು ಇದು ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಹಾಗೂ ನಿಮಗೆ ಹೆಚ್ಚಿನ ಕಲರು ಶೈನಿಂಗು ಇಳುವರಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಧನ್ಯವಾದ.